ಬಿಗ್ ಬಾಸ್ ಮನೆಯಲ್ಲಿ ಅದ್ಭುತವಾದಂತಹ ಒಂದು ಲವ್ ಸ್ಟೋರಿ ಕಾನ್ಸೆಪ್ಟನ್ನು ಇಟ್ಕೊಂಡಿರೋದು ಕಾವ್ಯ ಮತ್ತು ಗಿಲ್ಲಿ. ನಿಮಗೆಲ್ಲರಿಗೂ ಕೂಡ ಗೊತ್ತು ಕಾವ್ಯ ಗಿಲ್ಲಿಯ ಲವ್ ಸ್ಟೋರಿ ಯಾವ ಮಟ್ಟಕ್ಕೆ ವೈರಲ್ ಆಗಿದೆ ಅಂತ ಹೇಳಿದರೆ, ನೀವು ನೋಡೋದು ಹಲವಾರು ಫ್ಯಾನ್ ಪೇಜಸ್ಗಳು ಕೂಡ ಕ್ರಿಯೇಟ್ ಆಗಿಬಿಟ್ಟಿತ್ತು. ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಬಂದ ಕೂಡಲೇ ಗಿಲ್ಲಿ ಅಲ್ಲೇನೋ ಬೇರೆ ಮಾಡೋಕ್ಕೆ ಹೋಗಿ ಎಡವಟ್ಟನ್ನು ಮಾಡ್ಕೊಬಿಡ್ತಾನೆ. ಸೊ ರಿಷಾ ಗೌಡ ಅವರು ಮನೆಗೆ ಬಂದ ಕೂಡಲೇ ಕಾವ್ಯ ಅವ್ರನ್ನ ಎಲ್ಲೋ ಒಂದು ಕಡೆ ಬೇಕು ಅಂತಾನೆ ಇಗ್ನೋರ್ ಮಾಡಿಬಿಟ್ಟು ರಿಷಾ ಗೌಡ ಅವರ ಹಿಂದಿಂದೆ ಹೋಗ್ತಾರೆ. ಅವರು ಕೂಡ ಅವರಿಗೆ ಸಲಿಗೆನ ಬೆಳೆಸ್ಕೊಂಡು ಸ್ವಲ್ಪ ಕರ್ನಾಟಕದ ಜನತೆಗೆ ಪರಿಚಯವಾಗ್ತಾರೆ. ಇದಾದ ನಂತರ ಬರ್ತದೆ ಇಂಪಾರ್ಟೆಂಟ್ ಆಗಿರುವಂತಹ ಎಲಿಮಿನೇಷನ್ ರೌಂಡ್. ಸೊ ಯಾರ್ಯಾರು ನಾಮಿನೇಟ್ ಆಗಬೇಕು ಅಂತ ಹೇಳಿ ಒಂದು ರೌಂಡ್ ಬಂದಾಗ ರಿಷಾ ಗೌಡ ಇದ್ದಕ್ಕಿದ್ದ ಹಾಗೆ ಗಿಲ್ಲಿನ ಯೂಸ್ ಮಾಡ್ಕೊಂಡು ಬಿಟ್ಟ, ಬೇರೆ ಯಾರೇ ಬಂದಿದ್ರು ಅದೇ ಥರ ಮಾಡ್ತಾ ಇದ್ದ ಅಂತ ಹೇಳಿ ಒಂದು ದೊಡ್ಡ ರೀಸನನ್ನು ಕೊಟ್ಟು ಅವರ ಹೃದಯನ ಬ್ರೇಕ್ ಮಾಡಿ ಬಿಸಾಕ್ಬಿಡ್ತಾರೆ. ಆಮೇಲೆ ಗಿಲ್ಲಿ ನಟನಿಗೆ ಮನೆಯವರೆಲ್ಲರೂ ಸೇರಿ ಬಲವಂತದಿಂದ ಕಾವ್ಯನ ಕೈಯಿಂದ ರಾಖಿಯನ್ನು ಕೂಡ ಕಟ್ಟಿಸ್ತಾರೆ. ನೀವು ನೋಡಿರ್ತೀರ. ಅದು ಹೇಳಬೇಕಂದ್ರೆ ಅರಿಶಿನ ಇರೋ ಎಲ್ಲ ದಾರಗಳು ತಾಳಿ ಆಗಲ್ಲ, ಕಟ್ಟಿದ್ದೆಲ್ಲ ರಾಖಿ ಆಗಲ್ಲ ಅನ್ನೋ ರೀತಿಯಲ್ಲಿ ಗಿಲ್ಲಿ ಈಗ ಕಾವ್ಯನಿಗೆ ಮತ್ತೆ ಕಾಳು ಹಾಕಲಿಕ್ಕೆ ಹೊರಟಿದ್ದಾನೆ. ಆದರೆ ಕಾವ್ಯ ಕೊಟ್ಟಿರುವಂತಹ ಒಂದು ಟಾಸ್ಕು ಅಥವಾ ಒಂದು ಷರತ್ತು ಏನಂದರೆ, ಗಿಲ್ಲಿ ಅವರು ತಮ್ಮ ಮೀಸೆಯನ್ನು ಕೆಂಪೇಗೌಡನ ರೀತಿ ಶೇವ್ ಮಾಡ್ಕೋಬೇಕು. ಇದಕ್ಕೆ ಚಂದ್ರಣ್ಣ ಅವರೇ ಸಾಕ್ಷಿಯಾಗಿರಬೇಕು. ಚಂದ್ರಣ್ಣ ಅವರು ಅದನ್ನು ಶೇವನ್ನ ಮಾಡಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಕಾವ್ಯ ಅವರು ಗಿಲ್ಲಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಆ ಟಾಸ್ಕನ್ನು ಪೂರ್ಣ ಮಾಡಿದರೆ ಮಾತ್ರ ನಾನು ಗಿಲ್ಲಿ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಿರ್ತೀನಿ, ಮಾತಾಡಿಸ್ತೀನಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಗಿಲ್ಲಿನ ನಾನು ಮಾತಾಡ್ಸೋದಿಲ್ಲ ಅಂತ ಹೇಳಿ ಖಂಡಿತ ಹೇಳ್ತಾರೆ. ಆದರೆ ಗಿಲ್ಲಿ ಅದು ಕಂಟಿನ್ಯೂಟಿ ಇರಲ್ಲ, ಚೆನ್ನಾಗಿ ಕಾಣಲ್ಲ, ನನಗೆ ದಯವಿಟ್ಟು ಅದು ಟಾಸ್ಕ್ ಕೊಡಬೇಡ, ಬಾಯಲ್ಲಿ ಮಾತಾಡು, ನೀನು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿದರು. ಕಾವ್ಯ ಮಾತನ್ನು ಕೇಳಿದೆ. ಚಂದ್ರಪ್ರಭಂಗೆ ಹೇಳ್ತಾರೆ, ಅಣ್ಣ ನಾನಿನ್ನು 5 ನಿಮಿಷ ಟೈಮ್ ಕೊಡೋದು, ಬೇಗ ಆ ಸ್ಟೈಲಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ಅವನ ಜೊತೆ ಕೂತ್ಕೊಂಡು ಮಾತಾಡ್ತೀನಿ, ಇಲ್ಲ ಅಂದರೆ ಮಾತಾಡಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾರೆ. ಆಗ ಗಿಲ್ಲಿಗೆ ಚಂದ್ರಣ್ಣ, ಹೋಗೋ ಗಿಲ್ಲಿ ಮಾಡ್ಕೋ, ಸುಮ್ಮನೆ ಯಾಕೆ ಅವ್ರು ಮಾತಾಡ್ಸಿ ಬಿಟ್ಬಿಡ್ತಾಳೆ ನೋಡು ಅಂತ ಹೇಳಿದಾಗ ಕಾವ್ಯಂಗೆ, ಕಾವು ಬಾಯಿಲ್ಲಿ ಕಾವು ಕುತ್ಕೋ ಬಾ ಮಾತಾಡೋಣ ಆಮೇಲೆ ನೋಡೋಣಂತೆ ಅಂತ ಹೇಳಿದ್ರು. ಕಾವ್ಯ ಮಾತಾಡ್ಸೋದಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಅದನ್ನು ನಾವು ನೋಡುವಂಥ ಚಾನ್ಸ್ ಸಿಗ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಗಿಲ್ಲಿ ನಟ ಕಾವ್ಯನಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾನೆ. ಆದರೆ ರಿಷಾ ಗೌಡ ಬಂದಾಗ ಕಾವ್ಯನಿಗೆ ಸ್ವಲ್ಪ ಉರ್ಸನ ಅಂತ ಹೇಳಿ ಮಾಡಿದ್ದು ಎರಡೂ ಕೂಡ ಕಳ್ಕೊಂಡಂಗೆ ಆಯಿತು. ಈ ಕಡೆ ಅದು ಇಲ್ಲ, ಈ ಕಡೆ ಇದು ಇಲ್ಲ ಆ ಥರ ಆಗ್ಬಿಡ್ತು. ಆದರೆ ಈಗ ಕಾವ್ಯ ಸಿಕ್ಕಿದ್ದೇ ಚಾನ್ಸ್ ಅಂತ ಗಿಲ್ಲಿ ಹತ್ರ ಒಂದು ಟಾಸ್ಕನ್ನು ಮಾಡಿಸ್ತಿದ್ದಾರೆ. ಗಿಲ್ಲಿ ಯಾವ ರೀತಿ ಕಾಣ್ಬೋದು ಅಥವಾ ಸುದೀಪ್ ಅಣ್ಣ ಅದಕ್ಕೆ ಏನು ಹೇಳ್ಬೋದು ನೋಡಬೇಕು. ಕಾವ್ಯನ ಮಾತನ್ನು ಕೇಳಿಕೊಂಡು ಕಾವ್ಯನಿಗೋಸ್ಕರ ಶೇವನ್ನು ಮಾಡಿಸ್ಕೊಳ್ತಾನ, ಕೆಂಪೇಗೌಡ ರೀತಿ ಮೀಸೆಯನ್ನು ಬಿಡ್ತಾನ, ಕಾದು ನೋಡಬೇಕು. ಸೊ ಈಗಲೇ ಈ ರೀತಿ ಆವಾಜ್ ಹಾಕುವಂಥ ಗಿಲ್ಲಿ ಕೆಂಪೇಗೌಡ ಮೀಸೆ ಬಿಟ್ಟ ಅಂದರೆ ಮನೆಯಲ್ಲಿರೋರೆಲ್ಲರೂ ಕೂಡ ಖಲಾಸ್ ಆಗಿಬಿಡ್ತಾರೆ. ದೊಡ್ಡ ಡೈಲಾಗ್ಗಳು ಬರ್ಬೋದು. ಸೊ ಒಳ್ಳೆ ಟಾಸ್ಕ್ ಅಂತ ಅನ್ನಿಸ್ತು ಕಾವ್ಯ ಕೊಟ್ಟಿದ್ದು. ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.